7/11/25 ಕೆಲಸ ಮಾಡಿ ನೋಡಿ, ಇಲ್ಲಿ ಚರ್ಚೆ ಆಗಿ ಮುಖ್ಯಂತ ವಿಚಾರ ಅಲ್ಲ, ನಾವು ಚರ್ಚೆ ಮಾಡಬೇಕು. ತಾವು ಕೊಟ್ಟಿರುವಂತ 3 ಪ್ರಶ್ನೆ ಮಾತ್ರ ಹೇಳ್ತೀನಿ. 3 ಕ್ವಶನ್ ಆನ್ಸರ್ 1 ಮಿನಿಟ್. ಆಫ್ ಕರ್ನಾಟಕ ಕೋಆಪರೇಟಿವ್ ಸೊಸೈಟಿ ಆಕ್ಟ್ 1959 ಇದು ಕವರಿಂಗ್ ಆಲ್ ದಿ ಆಸ್ಪೆಕ್ಟ್ಸ್. ವಾಟ್ ಎವರ್ ತಾವೇನು ಕೇಳ್ತಿದ್ರಿ ಎಲ್ಲವನ್ನ ಸ್ಟ್ಯಾಚ್ಯೂಟರಿ ಎನ್ಕ್ವೈರಿ ಸೆಕ್ಷನ್ 64 ಅಡಿಯಲ್ಲಿ ಸಹ ಕರ್ನಾಟಕ ಕೋಆಪರೇಟಿವ್ ಸೊಸೈಟಿ ಆಕ್ಟ್ 1959 ನಡೀತಾ ಇದೆ. ಎನ್ಕ್ವೈರಿ ಪ್ರೋಗ್ರೆಸ್ ನಲ್ಲಿ ಇದೆ. ಆಮೇಲೆ ಆ ಪ್ರೋಗ್ರೆಸ್ ಮೇಲೆ ಅವ್ರು ಯಾರಿಗೂ ರೆಸ್ಪಾನ್ಸಿಬಿಲಿಟಿ ಏನಿದೆ ಆಮೇಲೆ ಅದನ್ನ ತಗೊಂಡು ಕಠಿಣ ಕ್ರಮ ಕೈಗೊಳ್ಳಿ. ಎನ್ಕ್ವೈರಿ ಮಾಡಿ ರಿಪೋರ್ಟ್ ಬರುವಂತದ್ದು ಏನಿದೆ ಮುಂದಕ್ಕೆ ಅದನ್ನ ಈಗಲೇ ಕೊಟ್ಟಿದ್ದಾರೆ. ಆಯ್ತು, ಅದನ್ನ ನಾನು ಹೇಳ್ತೇನಲ್ಲ. ಅಲ್ಲ, ಸ್ಪಷ್ಟ ಕೊಟ್ಟಿದ್ದಾರೆ. ತಾವು ಕಮಿಟಿ ಮಾಡಿ ಏನ್ ಎನ್ಕ್ವೈರಿ ಮಾಡ್ತೀನಿ ಅಂತ ಆಲ್ರೆಡಿ ತಾವು ಕೊಟ್ಟಿದ್ದೀರಿ. ಏನ್ ಕೊಟ್ಟಿದ್ದೀರಿ ಏನ್ ಆಗ್ತಾ ಇದೆ ಗಮನಕ್ಕೆ ತರ್ತಾನೆ. ಮುಂದುವರೆದು ಆದ್ಮೇಲೆ 64 ಏನ್ ಕೊಟ್ಟಿದ್ದೀರಿ ಅಂತ ಮಾತ್ರ ಹೇಳ್ಬಿಡ್ತೀನಿ. ಚರ್ಚೆ ಬೇಡ, ಚರ್ಚೆ ಮಾಡಬೇಡಿ. 1 ನಿಮಿಷ, ನಾವೇನ್ ಕೊಟ್ಟಿದ್ದೀರಿ ಇದೊಂದು ನಿಮಿಷ ಕೇಳ್ಬಿಡಿ. ನೋಂದಾವಣಿ ಮಾಡಿಕೊಟ್ಟಿರುವ 10 ಎಕರೆ ಜಮೀನು ಹೊಸ ಸಿಡಿ ಪ್ಲಾನ್ ಅಲ್ಲಿ ಉದ್ಯಾನವನ ಎಂದಿದೆ. ಆಯ್ತು, ನೆಕ್ಸ್ಟ್ ಮುಗಿತಾ? ಒಂದು. ಎರಡನೇದು ತಾವು ಕೊಟ್ಟ ರಿಪ್ಲೈ, ಸದರಿ ಜಮೀನಿನಲ್ಲಿ ಇರಿಸಿರುವ ಬಡಾವಣೆ ಬಿಡಿಎಯಿಂದ ಮಂಜೂರಾತಿ ಮಾಡಿರುವುದಿಲ್ಲವೆಂದು. 2 ಮಾಡಿಲ್ಲ. ಓಕೆ. 3ನೇದು, ಸದರಿ ಜಮೀನುಗಳ ಮೇಲೆ ಮಾಲೀಕರುಗಳಿಂದ ತಕರಾರು ಇರುತ್ತದೆ. ಓಕೆ, ಅವರೇ ಹೇಳಿದ್ದಾರೆ. ಜಮೀನಿನ ಹತ್ತಿರ ಇರುವ ಸ್ಥಳೀಯ ಗ್ರಾಮ ಸದರಿ ಜಮೀನು ಸರ್ವೆ ಮಾಡಿಸಲು ಹಾಗೂ ಸುತ್ತಮುತ್ತ ಗೋಡೆ ಹಾಕಿ ಇದಿರಲಿ. ಇದರಲ್ಲಿ ನಾನು ಹೆಚ್ಚಿಗೆ ಕೇಳಕ್ ಹೋಗಲ್ಲ ಸಭಾಧ್ಯಕ್ಷರೇ. ಇಷ್ಟೊಂದು ಅವ್ಯವಹಾರ ಮಾಡಿರೋದು ಒಂದು SC STಗೆ 350 ಸೈಟ್ ಮೋಸ ಮಾಡಿರೋಂಥ ಸೊಸೈಟಿ. ಆದ್ರನ್ನ ನಾವು ಸುಮ್ಮನೆ ಬಿಡ್ಬೇಕಾ? ಆಯ್ತು, ನಿಮ್ಮ ಏನು ಕೇಳ್ತೀವಿ, ನಿಮ್ಮ ಬೇಡಿಕೆ ಒಂದು ನಿಮಿಷ ಪ್ಲೀಸ್ ಕಡ್ಲಿ ದಯವಿಟ್ಟು ಕೂತ್ಕೊಳ್ಳಿ. ಒಂದು ಸಮಗ್ರ ಉತ್ತರ ಕೊಟ್ಟಿದ್ದೀವಿ. ಓಕೆ. ಆಮೇಲೆ ಅದು ಏನು ಕೋರ್ಟ್ ನಲ್ಲಿ ಸ್ಟೇ ಇತ್ತು, ಅದು ವೆಕೇಟ್ ಆಗಿದೆ, ವಿಚಾರಣೆ ಮುಂದುವರೆದಿದೆ. ಇವತ್ತು ಸ್ಟ್ಯಾಚ್ಯೂಟರಿ ಎನ್ಕ್ವೈರಿ ಏನಿದೆ ದಯವಿಟ್ಟು ಕೇಳಿಸ್ಕೊಳ್ಳಿ. ತಾವೇನೆಲ್ಲ ಹೇಳ್ತಾ ಇದ್ದೀರಲ್ಲ, ಅಂಡರ್ ಸೆಕ್ಷನ್ 64 ಆಫ್ ಕರ್ನಾಟಕ ಕೋಆಪರೇಟಿವ್ ಸೊಸೈಟಿ ಆಕ್ಟ್ 1959 ಇದು ನಡೀತಾ ಇದೆ. ಇದು ಬರೀ ತನಿಖೆ ಯಾವುದೇ ಒಂದು ಆಸ್ಪೆಕ್ಟ್ ಮ್ಯಾಗಲ್ಲ, ಸಮಗ್ರವಾಗಿ ತಾವು ಏನು ಹೇಳಿದಿರಲ್ಲ ಆ ಎಲ್ಲವನ್ನ ಒಳಗೊಂಡು ತನಿಖೆ ನಡೀತಾ ಇದೆ. ಹೀಗಾಗಿ ಇವತ್ತು ಆ ಎನ್ಕ್ವೈರಿಯಲ್ಲಿ ಸತ್ಯಾಂಶ ಹೊರಗೆ ಬರ್ತದೆ. ಆ ಎನ್ಕ್ವೈರಿ ಇದ ನಂತರ ನಾವು ಕ್ರಮವನ್ನು ಕೈಗೊಳ್ತೀವಿ. ಸಂಪೂರ್ಣ ಚರ್ಚೆ, ಅರ್ಧ ಗಂಟೆ ಚರ್ಚೆಗೆ ಅವಕಾಶ.